ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಹೋಗ್ ಸುಮತಿ, ಲಕ್ಕಿನ್ ಕರ್ಕೊಂಡು ಬಾ ಹೋಗು. ನರಸಿಂಹ, ಲಕ್ಕಿನ್ ಕರ್ಸೋದಿರ್ಲಿ, ಮೊದಲು ಸೊಸೆನ್ ಕರ್ಸಿ. ಗಿರಿಜಮ್ಮ, ಬಂದೆ. ಗೀತನ್ ಕರ್ಕೊಂಡ್ ಬನ್ನಿ. ಸರಿ. ಗುಣಮ್ಮ, ಕೂತ್ಕೊಳ್ಳೆ. ನಾನು ಕೂತ್ಕೊಳ್ಳಲ್ಲ. ಹಾಗಂದ್ರೆ ನಾನು ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂದೆ. ಇದೇ ನಿನ್ನ ಕೊನೆ ನಿರ್ಧಾರಣ? ಹೌದು. ಈ ಮದುವೆ ಆಗೋಲ್ಲ? ಆಗಲ್ಲ. ನರಸಿಂಹಣ್ಣ, ಒಬ್ಬರೇ ಬಂದ್ರಿ. ಲಕ್ಕಿ ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ಅಣ್ಣ, ಇನ್ನು ನಾನು ನಿನಗೆ ಹೊರೆಯಾಗಿರೋದಿಲ್ಲ ಅಲ್ವಾ? ಯಾಕೆ ಗುಂಡಮ್ಮ ಹಾಗಂತೀಯ? ಬೆನ್ನಿಗೆ ಬಿದ್ದಿ ತಂಗಿ ಅಂತ ನಾಲ್ಕು ಮಾತಾಡಿರ್ಬೋದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ್ವೆ? ಅತ್ಗೆ, ಇನ್ಮೇಲೆ ನಿಮಗೆ ಕಾಟ ಕೊಡೋದಕ್ಕೆ ನಾನು ಇರೋದಿಲ್ಲ. ನಿನ್ನ ರೇಗೋಷ್ಟು ಬೇರೆ ಯಾರನ್ನ ರೇಗಿದ್ರು ನಂಗೆ ಸಮಾಧಾನ ಆಗಲ್ಲ ಕಣೆ. ಇನ್ಮೇಲೆ ನಾನು ಏನು ಮಾಡಲಿ? ಅಷ್ಟು ಸಿಟ್ಟು ಬಂದರೆ ನನ್ನ ಮನೆ ತನಕ ಬಂದ್ಬಿಟ್ಟು ನಂಗೆ ಬೈದ್ಬಿಟ್ಟು ಹೋಗ್ಬಿಡಿ, ಸರಿನಾ? ಖಾಲಿ ಸೇರಿಟ್ರೆ ಅಪ್ಶಕುನ್ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪ್ಶಕುನ ಆದ್ರೆ ನಾಳೆ ಇನ್ನೇನೆಲ್ಲ ಆಗತ್ತೆ? ಮೈ ಮೇಲೆ ಜ್ಞಾನ ಇರ್ಲಿ ಸುಮತಿ. ಸೇರ್ ಇಟ್ಕೊಂಡಿದ್ಯಾ? ಸೊಸೆಂದಿರ್ ನಮ್ಮ ಮನೆ ತುಂಬಿಸ್ಕೊಳಕ್ ಮುಂಚೆ ಸೇರ್ ಚೆಲ್ಲಿದ್ರೆ ಅಪ್ಶಕುನ. ಅದ್ಗೆ ಅಪಶಕುನ ಗಿಪಶಕುನ ಏನೂ ಇಲ್ಲ. ನಮಗಂತದ್ದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ನಗ್ನಗ್ತಾ ಸೊಸೆ ಅಂದ್ರನ್ನ ಮನೆ ಒಳಗೆ ಕರ್ಕೊಳ್ಳಿ. ಈ ಶಾಸ್ತ್ರ ಗಿಸ್ತ್ರ ಎಲ್ಲ ಯಾಕೆ? ಹಾಗಂತ ಎಲ್ಲ ಶಾಸ್ತ್ರ ಬಿಟ್ಬಿಡಕ್ ಆಗತ್ತ ನರಸಿಂಹ? ನಾವೇ ಹೀಗೆ ಹೇಳಿದ್ರೆ ನಮ್ಮ ಮಕ್ಕಳು ಏನ್ ಕಲಿತಾರೆ? ಆಯ್ತಲ್ಲ, ಬರೀ ಮಾತು ಯಾಕೆ? ಬೇಗ ಬೇಗ ಶಾಸ್ತ್ರ ಮುಗಿಸ್ಕೊಂಡು ಮನೆ ತುಂಬಿಸ್ಕೊಳ್ಳಿ. ನಾನೇನ್ ತಡ ಮಾಡ್ತಾ ಇದ್ದೀನಾ? ಸೇರ್ ತರೋಳೆ ತೂರಾಡ್ಕೊಂಡ್ ಬದ್ಲು. ಅದಕ್ಕೆ ಹೇಳಿದೆ, ನಾನು ಏನ್ ಹೇಳಿದ್ರು ತಪ್ಪಾಗತ್ತೆ. ನಿನಗೆ ಮಾತಾಡ್ಬೇಡ ಅಂತ ಹೇಳಕ್ಕಾಗತ್ತಾ? ಮಾತಿನ ಜೊತೆಗೆ ಕೆಲಸನೂ ಮುಂದುವರಿಲಿ ಅಂತ. ನೀವು ಸುಮ್ಮನಿರಿ. ನೀನ್ ಸೇರಿಡು. ಮೊದಲು ನನ್ನ ಸೊಸೆ ಸೇರ್ ಒದ್ದು ಒಳಗೆ ಬರ್ಲಿ. ಆಯ್ತು ಅದ್ಗೆ. ಪ್ರತಿಮನ್ನೇ ಮೊದಲು ಮನೆ ತುಂಬಿಸ್ಕೊಳ್ಳೋಣ. ಗಣತಿ, ನಿಮ್ಮಮ್ಮ ಹೇಳ್ದಂಗೆ ಕೇಳಮ್ಮ. ಅವಳಿಗೆ ಕೋಪ ಬರಂಗೆ ಮಾಡಬೇಡ ಮತ್ತೆ. ನೀವು ಸುಮ್ಮನೆ ಇರ್ರಿ. ಮದ್ವೆ ಕೆಲಸ ಅಂದ್ರೆ ಎಷ್ಟಿರುತ್ತೆ ಅಲ್ವಾ ಅತ್ತೆ? ನಮ್ಮನೇಲೆ ಮದ್ವೆ ಮಾಡಿದಿದ್ರೆ ನನಗಿನ್ನೂ ಎಷ್ಟು ಚಾಕ್ರಿ ಇರ್ತಾ ಇತ್ತೋ ಏನೋ. ಮತ್ತೇನು, ಮದುವೆ ಮನೆ ಕೆಲಸ ಅಂದ್ರೆ ತುಂಬಾ ಸುಲಭ ಅನ್ಕೊಂಡ್ಬಿಟ್ಯಾ? ಆದ್ರೂ ನಮ್ ಗುಂಡಮ್ಮ ಅದೃಷ್ಟ ಮಾಡಿದ್ಲು ಅಲ್ವಾ? ಗಂಡನ ಕಡೆಯವರು ನಮ್ಮ ಹುಡುಗಿನೇ ಬೇಕು ಅಂತ ಕೈ ಮುಗ್ದು ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಎಲ್ಲ ಸುಸೂತ್ರವಾಗಿ ನಡೀತು. ನಮ್ ಗುಂಡಮ್ಮ ನಮ್ಗೆ ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ. ಎಷ್ಟು ಅದೃಷ್ಟ ಮಾಡಿದ್ಲಲ್ವಾ? ಆದ್ರೆ ನನ್ ಮದುವೆ ಮಾಡಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ರು ಗೊತ್ತಾ? ಏನ್ ನಿನ್ ಮಾತಿನ ಅರ್ಥ? ನಾವೇನಾದ್ರೂ ನಿಮ್ಮಮ್ಮನ ಹತ್ರ ಇಷ್ಟು ವರದಕ್ಷಿಣೆ ಕೊಡ್ಬೇಕು, ವರೋಪಚಾರ ಮಾಡ್ಬೇಕು ಅಂತೆಲ್ಲ ಕೇಳಿದ್ವಾ? ಆಗಿದ್ದಾಗೋಯ್ತಲ್ಲ. ಅಕ್ಕಿ ತಂದು ಸೇರು ತುಂಬಿಸಿ ಶಾಸ್ತ್ರ ಮುಂದುವರಿಸಿ. ಕಡ್ಡಿನ ಗುಡ್ಡ ಮಾಡಬೇಡಿ. ಹಾಗಲ್ಲ ನರಸಿಂಹ, ಖಾಲಿ ಸೇರು ಒದ್ಕೊಂಡು ಮನೆ ಒಳಗೆ ಬಂದ್ರೆ ಅಪ್ಶಕುನ ಆಗಲ್ವಾ? ಆಗಿದ್ದಾಗೋಯ್ತಲ್ಲ. ಈಗ ದೇವ್ರ ಮೇಲೆ ಭಾರ ಹಾಕಿ ಶಾಸ್ತ್ರ ಮುಂದುವರಿಸಿ ಅಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ? ಯಾವ್ದಾದ್ರು ಪೂಜೆ ಮಾಡಿ ದೋಷನ ಕಳ್ಕೋಬೇಕು.
ಪೂಜೆ ಮಾಡಿದ್ರು ದೋಷ ಹೋಗುತ್ತೋ ಯಾರು ಗೊತ್ತು. ನಿನ್ ಸೊಸೆ ಕಾಲಿಟ್ ಗಳಿಗೆಯಿಂದ ಏನೆಲ್ಲ ನಡೀತಾ ಇದೆ ನೋಡು. ಪ್ರಣತಿ, ಅಕ್ಕಿ ತಂದು ಸೇರಿಗೆ ಸುರಿ. ನಾನು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ನನ್ನ ಫೋಟೋ ತೆಗೆದ್ರು. ಯಾರು? ನನ್ನ ತಂಗಿ ಫೋಟೋ ನನ್ನ ತಂಗಿ ಫೋಟೋ ತೆಗಿತೇನೆ ರೇ. ಆ ಹಳೆ ಕನ್ನಡಿದು ಫ್ರೇಮ್ ಹಾಳಾಗಿ ಹೋಗಿದೆ, ಕಾರ್ಪೆಂಟರ್ ಕೊಡ್ಬೇಕು, ಫೋಟೋ ತೆಕ್ಕೊಂಬಾರೋ ಅಂದ್ರೆ ಇಲ್ಲಿ ಬಂದು ನಿಂತಿದೀಯಲ್ಲ. ಗೊತ್ತಾಯ್ತೇನೆ ಪ್ರಣತಿ, ನನ್ನ ಮೈದ್ನ ಬಂದಿದ್ದು ಕನ್ನಡಿ ಫೋಟೋ ತೆಗಿಯೋದಿಕ್ಕೆ, ನಿನ್ನ ಫೋಟೋ ತೆಗಿಯಕ್ಕಲ್ಲ. ಬೆಳಗಾಗಲೆದ್ದು ಯಾರ್ಯಾರ ನೆನೆಯಲಿ ತನ್ನಾನೇ ನನನಾನ. ಈಗ ನನ್ನ ಮಗಳು ತನ್ನ ಗಂಡನ ಮನೇಲಿ ಅವನ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು. ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು, ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು. ಎರಡು ದೀಪನೂ ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ, ಈಗ ಗೀತಾ ಏನ್ ಮಾಡ್ತಾಳೆ? ಏ ಮಾಲಿ, ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳಿಗೆ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ, ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ಎಲ್ಲಿಂದ? ಆಸ್ಪತ್ರೆಯಿಂದನಾ? ಯಾರ ಹತ್ರ ಮಾತಾಡಬೇಕಿತ್ತು? ಹಾ, ಇದ್ದಾರೆ. ಒಂದು ನಿಮಿಷ. ಅದಕ್ಕೆ ಏನಾದ್ರು ಆಸ್ಪತ್ರೆಯಿಂದ ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರೋ ಕುಷ್ಠರೋಗಿ ಅಂತೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ, ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ.
ಈ ಮದುವೆ ನಡೆಯೋದಿಲ್ಲ. ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ, ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದಿರ. ಪಾತ್ರೆ ತೊಳಕ್ ಆಯ್ತದೋ ಇಲ್ವೋ? ಆಯ್ತದ ತೊಳಿ. ಹಾ, ಗೌಡ್ರೆ ಗೌಡ್ರೆ, ಗೊತ್ತಾಯ್ತು ಕೇಳಿಸ್ತದೆ, ಬರ್ತೀನಿ. ಪಾತ್ರೆ ತೊಳೆದಿದ್ದಾಯ್ತು. ಒಂದು ಗೌಡ್ರೆ, ನನ್ನ ಹೆಂಡತಿ ದಿನ ಮನೇಲಿ ಪಾತ್ರೆ ತೊಳಿಸ್ತಾಳೆ. ತೊಳಿಲ್ಲ ಅಂದ್ರೆ ದಿನ ಓದಿತಾಳೆ ಗೌಡ್ರೆ. ಗಂಡನ ಕೈ ಕೆಲಸ ಎಲ್ಲ ಮಾಡಿಸ್ತೀರ, ನಾಚಿಕೆ ಹಾಕಿಲ್ವ ನಿಂಗೆ? ಅಯ್ಯ, ಗಂಡ ಆದ್ರ ಮಾತಕ್ಕೆ ತಲೆ ಮೇಲೆ ಕೊಡ್ಬತ್ತದೆ.